ರಾಮನೂರು ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅಯೋಧ್ಯೆಯ ಮೂಲೆ ಮೂಲೆಯನ್ನು ಕೂಡ ಯುಪಿ ಸರ್ಕಾರ ಅದ್ಭುತವಾಗಿ ಅಭಿವೃದ್ಧಿಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ರಾಮ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಂತಹ ಸ್ಥಳವನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸಿರೋದರ ಕುರಿತು ನಮ್ಮ ಸಹೋದ್ಯೋಗಿಯಾದಂತಹ ಅರವಿಂದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಮ ಜನ್ಮಭೂಮಿ ಅಯೋಧ್ಯೆಯ ನಗರ ಮತ್ತು ಸುತ್ತಮುತ್ತಲ ಪ್ರದೇಶ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ರಾಮಾಯಣದಲ್ಲಿ ಉಲ್ಲೇಖ ಇರತಕ್ಕಂಥ ಜಾಗಗಳು. ನಾನಿವಾಗ ಇರ್ತಕ್ಕಂಥದ್ದು ಅಯೋಧ್ಯೆಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದರ್ಶನ ನಗರ ಅಂತ. ದರ್ಶನ ನಗರ ಅಂತ ಯಾಕೆ ಹೆಸರು ಬಂತು ಅಂತಲೂ ನಾನು ಹೇಳ್ತೀನಿ. ಈ ದರ್ಶನ ನಗರದಲ್ಲಿ ಇರ್ತಕ್ಕಂಥದ್ದು ಅದೇ ರಾಮಾಯಣದ ಉಲ್ಲೇಖ ಇರತಕ್ಕಂಥ ಸೂರಜ್ ಕುಂಡ್ ಅಂತಂದ್ಬಿಟ್ಟು. ಸೂರಜ್ ಕುಂಡ್ ಅಂತಕ್ಕಂಥ ಒಂದು ದೊಡ್ಡ ಘಾಟು, ಸರೋವರ, ಕೊಳ ಇದೆ. ಈ ಕೊಳದ ಮಹತ್ವ ಏನು ಅಂತಕ್ಕಂಥದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಹಾಗೆಯೇ ಇದನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರೆ. ಏನು ಇದರ ವಿಶೇಷತೆ ಅಂತಕ್ಕಂಥದ್ದನ್ನ ಬನ್ನಿ ನೋಡ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದಂತೆ ಅಯೋಧ್ಯೆಯ ಬಳಿ ಇರತಕ್ಕಂಥ ಸೂರಜ್ ಕುಂಡ್ ಅಲ್ಲಿದ್ದೀನಿ, ದರ್ಶನ ನಗರದಲ್ಲಿ ಇರ್ತಕ್ಕಂಥದ್ದು. ಸೂರಜ್ ಕುಂಡ್ ಅಂತ ಯಾಕೆ ಹೆಸರು ಬಂತು, ಇದರ ವಿಶೇಷತೆಗಳೇನು ಅದನ್ನ ಹೇಳೋದಕ್ಕೂ ಮುನ್ನ ಹೇಗೆ ಇದನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಅಯೋಧ್ಯ ಸೋಲಾರ್ ಸಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ನಲ್ಲಿ ಈ ಇಡೀ ಸರೋವರವನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಬರ್ತಕ್ಕಂಥ ಜನರಿಗೆ ಇದು ತುಂಬಾ ಮನಸ್ಸಿಗೆ ಮುದ ನೀಡುವಂತೆ ಒಂದು ಫ್ರಂಟ್ ನಲ್ಲಿ ಮುಂಭಾಗದಲ್ಲಿ ಪುಷ್ಪಗಳಿಂದ ಅಲಂಕೃತವಾದಂತಹ ಒಂದು ಉದ್ಯಾನವನದ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ದೊಡ್ಡ ಸರ್ಕಲ್ ಬರುತ್ತೆ ಆರಂಭದಲ್ಲಿ. ಆಮೇಲೆ ಪುರಾತನವಾದ ಮರಗಳಿದೆ. ಇಲ್ಲಿನ ಜನರ ನಂಬಿಕೆ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ಹೇಳ್ತೀನಿ. ಇಲ್ಲಿರ್ತಕ್ಕಂಥ ಈ ಯಾವ ಮರಗಳು ಕೂಡ ಈ ಕಾಲದ್ದಲ್ಲ, ಬಹಳ ಪುರಾತನ ಕಾಲದ ಮರಗಳನ್ನು ಹಾಗೆ ಸಂರಕ್ಷಿಸಿ ಇಟ್ಕೊಂಡಿದ್ದಾರೆ. ಮುಂದೆ ಒಂದು ಸರೋವರ ಬರುತ್ತೆ. ಈ ಸರೋವರ ಇದರ ವಿಶೇಷತೆ ಏನು ನಿಮಗೆಲ್ಲ ಗೊತ್ತೇ ಇದೆ. ಸೂರಜ ಅಂತಂದ್ರೆ ಸೂರ್ಯ ಅಂತ, ಸೂರ್ಯಕುಂಡ ಅಂತ ಕರೀತಾರೆ, ಸೂರಜ್ ಕುಂಡ ಅಂತಂದ್ಬಿಟ್ಟು. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ, ಶ್ರೀರಾಮನ ವಂಶ ಸೂರ್ಯವಂಶ ಅಂದ್ರೆ ಇಕ್ಷ್ವಾಕು ವಂಶ. ಈ ಇಕ್ಷ್ವಾಕು ವಂಶದ ದೊರೆಗಳು ಅನಾದಿ ಕಾಲದಿಂದ ಕೂಡ ಪ್ರತಿನಿತ್ಯ ಸೂರ್ಯನಿಗೆ ಬೆಳಗ್ಗೆ ಮತ್ತು ಸಾಯಂಕಾಲದ ಸಂದರ್ಭದಲ್ಲಿ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ರು. ಆ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದಂತಹ ಸರೋವರವೇ ಇದು. ದಶರಥ ಮಹಾರಾಜ ಕೂಡ ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದ ಉಲ್ಲೇಖ ಇದೆ. ಶ್ರೀರಾಮಚಂದ್ರ ಕೂಡ ಇಲ್ಲಿ ಬಂದು ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದ ಉಲ್ಲೇಖ ಇದೆ. ಇನ್ಯಾಕೆ ಕುತೂಹಲ, ಬಹಳ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಆ ಸರೋವರ ಹೇಗಿದೆ ಅಂತ ನೀವು ನೋಡ್ಲೇಬೇಕು. ಬನ್ನಿ ನೋಡೋಣ. ಎಸ್, ನಾವೀಗ ಅದೇ ಜಾಗದಲ್ಲಿ ಇದೀವಿ. ಸೂರಜ್ ಕುಂಡ್, ಆ ಸರೋವರ, ರಾಮನ ವಂಶಸ್ಥರು ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಇದ್ದಂತಹ ಸರೋವರ, ವಿಶಾಲವಾದ ಸರೋವರವನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಅಯೋಧ್ಯೆಯಿಂದ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದರ್ಶನ್ ನಗರ ಪ್ರದೇಶದ 14 ಕೋಶಿ ಪರಿಕ್ರಮ ಮಾರ್ಗ ಅಂತ ಕರೀತಾರೆ ಇದನ್ನ. ಈ 14 ಕೋಶಿ ಪರಿಕ್ರಮ ಮಾರ್ಗದಲ್ಲಿ ಸೂರಜ್ ಕುಂಡ್ನ ಘಾಟ್ಗಳಿದೆ. ದೊಡ್ಡದಾದಂತಹ ಸರೋವರ ಇದು. ಇದನ್ನ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅಯೋಧ್ಯೆಯ ಸೂರ್ಯವಂಶ ಆಡಳಿತಗಾರರು ಸೂರ್ಯ ದೇವರಿಗೆ ನಮನವನ್ನ ಸಲ್ಲಿಸೋದಕ್ಕೆ, ಅರ್ಘ್ಯ ಪ್ರದಾನವನ್ನ ಮಾಡೋದಕ್ಕೆ ಈ ಕುಂಡವನ್ನ ನಿರ್ಮಿಸಿದ್ರು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಐತಿಹ್ಯಗಳು. ಪ್ರಾಚೀನ ಕಾಲದಲ್ಲಿ ಈ ಸ್ಥಳವನ್ನ ಘೋಷಾರ್ಕ ತೀರ್ಥ ಅಂತ ಕರೀತಾ ಇದ್ರು. ಘೋಷಾರ್ಕ ತೀರ್ಥ ಅಂತ ಕರೀತಾ ಇದ್ದಂತಹ ಪ್ರದೇಶ ಇದನ್ನ ಯಾಕೆಂದ್ರೆ ಋಷಿಗಳೆಲ್ಲರೂ ಕೂಡ ಬಂದು ಇಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರು. ಅದಾದ ನಂತರ ಒಬ್ಬ ಋಷಿಗೆ ಇಲ್ಲಿ ಸೂರ್ಯ ದರ್ಶನವನ್ನ ಕೊಟ್ಟ ಪ್ರತ್ಯಕ್ಷನಾದ. ಅದಾದ ನಂತರ ಅಲ್ಲಿ ಋಷಿ ಮುನಿಗಳು ಹೇಳಿದ್ರಂತೆ ರಾಜವಂಶಸ್ಥರಿಗೆ ಪ್ರತಿನಿತ್ಯವೂ ಕೂಡ ನೀವು ಇಲ್ಲಿ ಬಂದು ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಪ್ರದೇಶವನ್ನು. ಇನ್ನೂ ಕೂಡ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಅಯೋಧ್ಯೆಗೆ ಈಗೇನೋ ಬರ್ತಾ ಇದ್ದಾರೆ, ಬಟ್ ಇದನ್ನ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿನ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸೋದಕ್ಕೆ ಅಂತ ಕೆಲವರನ್ನ ಇಲ್ಲಿ ವಿಶೇಷವಾಗಿ ನೇಮಕವನ್ನ ಮಾಡ್ತಾರೆ. ನೇಮಕವನ್ನ ಮಾಡಿದ ನಂತರ ಇಲ್ಲಿಗೆ ಬಂದವರಿಗೆ ಇಲ್ಲಿನ ಮಹತ್ವವನ್ನು ತಿಳಿಸ್ಬೇಕಲ್ಲ. ಹಾಗಾಗಿ ಈಗ ಬೃಹತ್ತಾಗಿ ಕಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ದೊಡ್ಡದಾದ ಸರೋವರ ಸೂರಜ್ ಕುಂಡ. ಇದೇ ಸೂರಜ್ ಕುಂಡದಲ್ಲಿ ಪ್ರಭು ಶ್ರೀರಾಮ ಮತ್ತು ಅವರ ತಂದೆ ದಶರಥ, ಲಕ್ಷ್ಮಣ, ಭರತ ಎಲ್ಲರೂ ಕೂಡ ಸೂರ್ಯನಿಗೆ ಅರ್ಘ್ಯವನ್ನ ಪ್ರದಾನ ಮಾಡ್ತಾ ಇದ್ದಂತಹ ವಿಶೇಷವಾದಂತಹ ಸ್ಥಳ. ಕೇವಲ 4 ಕಿಲೋಮೀಟರ್ ಅಯೋಧ್ಯೆಯಿಂದ ಇರ್ತಕ್ಕಂಥದ್ದು. ನೋಡಿದಾಗ ನಿಜಕ್ಕೂ ಕೂಡ ಮನಸ್ಸಿಗೆ ಅತ್ಯಂತ ಮುದವನ್ನು ನೀಡ್ತಕ್ಕಂಥ ಒಂದು ಸ್ಥಳ. ಮತ್ತೆ ರಾತ್ರಿ ಹೊತ್ತು ಇಲ್ಲಿ ಕಾರಂಜಿಯನ್ನ ಮಾಡಬೇಕು, ಮತ್ತೆ ಲೈಟಿಂಗ್ಸ್ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಗಳು ನಡೀತಾ ಇದೆ. ಈಗಾಗಲೇ ನೀರನ್ನ ಶುದ್ಧೀಕರಿಸುವಂತಹ ಕೆಲಸ ಭರದಿಂದ ಸಾಗಿದೆ. ಯಾಕೆಂದ್ರೆ ಇನ್ನು ಮುಂದಕ್ಕೆ ವಿಪರೀತವಾಗಿ ಪ್ರೇಕ್ಷಕರು ಮತ್ತು ವೀಕ್ಷಕರು ಇಲ್ಲಿಗೆ ಬರ್ತಾರೆ ನೋಡೋದಕ್ಕೋಸ್ಕರ. ಹಾಗಾಗಿ ಇದನ್ನ ಡೆವಲಪ್ ಮಾಡೋ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಬಹಳವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಕೂಡ ರಾಮಾಯಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಐತಿಹಾಸಿಕವಾದಂತಹ ಸ್ಥಳ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅಯೋಧ್ಯೆಯಿಂದ ನಾನು ಅರವಿಂದ್ ಸೇತುರಾವ್, ಪಬ್ಲಿಕ್ ಟಿವಿ.